ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಳ್ಳೆ ಮಾಹಿತಿ ಉಳ್ಳ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಯಾವುದು ಅಂತೀರಾ? ಕರ್ಪೂರ. ಕರ್ಪೂರದ ಬಗ್ಗೆ ಮಾತಾಡೋಣ. ಅದು ಯಾವ ಕರ್ಪೂರ ಅಂದರೆ ಪಚ್ಚ ಕರ್ಪೂರ. ಅದ್ರ ಬಗ್ಗೆ ಮಾತಾಡೋಣ. ಆ ಪಚ್ಚ ಕರ್ಪೂರದಿಂದ ನಮ್ಗೆ ಏನು ಪರಿಹಾರ ಆಗ್ಬೋದು, ನಮ್ಗೆ ಏನು ಯೂಸ್ ಆಗುತ್ತೆ ಪಚ್ಚ ಕರ್ಪೂರದಿಂದ? ಪೂಜೆ ಮಾಡ್ತೀವಿ, ಅದು ಮಾತ್ರ ಗೊತ್ತಿದೆ. ತುಂಬ ಸುವಾಸನೆ ಉಳ್ಳ ಕೂಡ ಕರ್ಪೂರ ಅದು. ಅದರಿಂದ ನಾವು ಏನು ಇನ್ನೂ ಯಾವ ರೀತಿ ನಾವು ಬಳಸ್ಕೋಬೋದು ಪಚ್ಚ ಕರ್ಪೂರದಿಂದ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಪ್ರೆಸ್ ಮಾಡಿ, ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ ಫ್ರೆಂಡ್ಸ್. ಆಗ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಈಗ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಇಲ್ಲ ಯಾವುದೋ ಜ್ಯೋತಿಷಿ ಹತ್ರ ಹೋಗಿರ್ತೀವಿ. ನಮಗೇನೋ ಒಂದು ಕಷ್ಟ ಅನ್ನೋದಿದೆ, ಏನೋ ಪರಿಹಾರ ಆಗಬೇಕು ಅಂದಾಗ ನಮಗೆ ಪರಿಹಾರಕ್ಕೆ ಅಂತ ಒಂದು ಚಕ್ರ ರೂಪದಲ್ಲಿ ಒಂದು ಫೋಟೋ ಮಾಡಿಕೊಡ್ತಾರೆ ಅಲ್ವಾ? ಆ ಫೋಟೋ ಮಾಡಿಕೊಟ್ಟಿರ್ತಾರಲ್ಲ, ಅದನ್ನು ನಾವು ವಾರಕ್ಕೆ ಇಲ್ಲ ದಿನನಿತ್ಯ ಪೂಜೆ ಮಾಡೋಕ್ಕೆ ಹೇಳಿರ್ತಾರೆ. ಇಲ್ಲ ಶುಕ್ರವಾರ ಮಂಗಳವಾರ ಈ ರೀತಿ ಪೂಜೆ ಮಾಡೋಕ್ಕೆ ಹೇಳಿರ್ತಾರೆ ಅಲ್ವಾ? ಅವ್ರು ಯಾವ ರೀತಿ ಯಾವ ದಿನ ಪೂಜೆ ಮಾಡಬೇಕು ಅಂದರೆ ಆ ರೀತಿ ನಾವು ಪೂಜೆ ಮಾಡ್ಕೊತಾ ಬರ್ತೀವಿ. ಮತ್ತು ನಮ್ಗೆ ಅದಕ್ಕೆ ಇನ್ನೂ ಆ ಚಕ್ರಕ್ಕೆ ಅದು ಯಂತ್ರ ಮತ್ತು ಚಕ್ರ ಎರಡೂ ಇದೆಯಲ್ಲ, ಅದಕ್ಕೆ ಇನ್ನೂ ಶಕ್ತಿ ಹೆಚ್ಚಾಗಬೇಕು ಅಂದರೆ ಒಂದೊಂದು ಚಿಕ್ಕದ ಪರಿಹಾರ ಹೇಳ್ತೀನಿ. ಖರ್ಚಾಗುವಂಥದ್ದು ಏನೂ ಇಲ್ಲ, ತುಂಬ ಸಣ್ಣ ಪರಿಹಾರ. ಆ ಚಕ್ರಕ್ಕೆ, ಆ ಯಂತ್ರಕ್ಕೆ ನೀವು ಪಚ್ಚ ಕರ್ಪೂರದಿಂದ ಇದನ್ನು ಚೆನ್ನಾಗಿ ಉಜ್ಜಿ, ಫೋಟೋ ಫುಲ್ಲು ಚೆನ್ನಾಗಿ ಉಜ್ಜಿ. ಅದನ್ನು ಚೆನ್ನಾಗಿ ಹಚ್ಚಾದ್ಮೇಲೆ ಪಚ್ಚ ಕರ್ಪೂರದಲ್ಲಿ ಚೆನ್ನಾಗಿ ಪುಡಿ ಮಾಡಿ ಆದರೂ ಉಜ್ಜಿ, ಇಲ್ಲ ಹಾಗೆ ಆದ್ರೂ ಉಜ್ಜಿ. ಅದಕ್ಕೆ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ನೀವು ಇದನ್ನು ಯಾವತ್ತು ಮಾಡಬೇಕು ಅಂದರೆ ಶುಕ್ರವಾರ ದಿನ ಮಾಡಿ, ತುಂಬ ಒಳ್ಳೆಯದು. ಪಚ್ಚ ಕರ್ಪೂರದಿಂದ ಆ ಯಂತ್ರಕ್ಕೆ ಫುಲ್ಲು ಲೇಪನ ಮಾಡಿ, ಲೇಪನ ಮಾಡಿ ಅದಕ್ಕೆ ಶುಕ್ರವಾರ ದಿನ ಪೂಜೆ ಮಾಡಿ. ಹಾಗೆ ಪಚ್ಚ ಕರ್ಪೂರದಿಂದ ಪೂಜೆ ಕೂಡ ಮಾಡಿ, ತುಂಬ ಒಳ್ಳೆಯದು. ಹಾಗೆ ನೀವು ದಿನನಿತ್ಯ ದೇವ್ರ ಹತ್ರ ಹೇಗೆ ಕುಂಕುಮ ಇಟ್ಟಿರ್ತೀರ, ಆ ಕುಂಕುಮ ಕೂಡ ನೀವು ಪಚ್ಚ ಕರ್ಪೂರನ ಹಾಕಿ ದಿನನಿತ್ಯ ನಿಮ್ಮ ಹಣೆಗೆ ಕುಂಕುಮನ ಹಚ್ಕೊತಾ ಬನ್ನಿ. ಅದು ಕೂಡ ಅದ್ರ ಚಮತ್ಕಾರ ನೋಡಿ, ಅದೊಂದು ಹೇಗೆ ನಿಮಗೆ ಶಕ್ತಿ ಆಗುತ್ತೆ. ನೀವು ಹೋಗೋ ಪ್ರತಿಯೊಂದು ಕಾರ್ಯದಲ್ಲೂ ಸ್ವಲ್ಪ ಸಕ್ಸಸ್ ಅನ್ನೋದು ಕಾಣುತ್ತೆ. ಅವನು ಎಲ್ಲೋ ಹೋಗ್ತಾ ಇರ್ತೀರ, ಅದಾಗುತ್ತೆ, ಬಟ್ ಇನ್ನು ಒಳ್ಳೆಯ ರೀತಿಲಿ ನಿಮಗೆ ಸಕ್ಸಸ್ ಅಂತೂ ಹಾಗೆ ಆಗುತ್ತೆ. ಈ ಪಚ್ಚ ಕರ್ಪೂರದಲ್ಲಿ ಸಣ್ಣ ಪರಿಹಾರವನ್ನು ಕೂಡ ಮಾಡ್ಕೋಬೋದು. ಆಲ್ರೆಡಿ ಅವರು ದೇವ್ರ ಪೂಜೆ ಮಾಡಿ ನಮಗೆ ಚಕ್ರ ಮಾಡಿಕೊಟ್ಟಿರ್ತಾರೆ. ಅದಕ್ಕೆ ನಾವು ಇನ್ನೂ ಸ್ವಲ್ಪ ಶಕ್ತಿ ತುಂಬಕ್ಕೋಸ್ಕರನೇ ಪಚ್ಚ ಕರ್ಪೂರದಿಂದ ಅದನ್ನಲ್ಲಿ ನೀಟಾಗಿ ಲೇಪನ ಮಾಡಿ ಅದಕ್ಕೆ ಪೂಜೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಇನ್ನೂ ನಿಮಗೆ ಹೆಚ್ಚಿನದು ಒಳ್ಳೆಯದಾಗುತ್ತೆ. ಹಾಗೆ ಆ ಕುಂಕುಮಕ್ಕೆ ಹಾಕ್ತಾ ಬನ್ನಿ. ಆ ಕುಂಕುಮಕ್ಕೆ ಹಾಕಿದಾಗ ಕರ್ಗೋಗುತ್ತೆ ಕರ್ಪೂರ, ಗಾಳಿ ಬಿಟ್ಟರೆ ಕರ್ಗೋಗುತ್ತೆ. ಆ ಕರಗ್ತಾ ಬಂದಾಗ ಮತ್ತೆ ಹಾಕಿ ದಿನನಿತ್ಯ ನಿಮ್ಮ ಹಣೆಗೆ ಇಡ್ತಾ ಬನ್ನಿ. ನಿಮ್ಮ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನೀವು ಹೋಗೋ ದಾರಿ ಆಗಲಿ, ನೀವೇನು ಅಂದ್ಕೊಂಡಿರ್ತೀರೋ ಅದು ಖಂಡಿತವಾಗ್ಲೂ ನೆರವೇರ್ತಾ ಬರುತ್ತೆ. ಈ ಸಣ್ಣ ಪರಿಹಾರ, ಖರ್ಚೇ ಇಲ್ಲದಂಥ ಪರಿಹಾರ ಕೆಲವೊಂದು ನನಗೆ ಗೊತ್ತಿದೆ, ಅದನ್ನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಖಂಡಿತವಾಗೂ ನನಗೆ ಬೇಕು ಫ್ರೆಂಡ್ಸ್. ಮಾಡ್ತೀರಲ್ವಾ? ಕರ್ಪೂರದಿಂದ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ಗೊತ್ತಾಯ್ತಲ್ಲ. ಈ ರೀತಿ ಹಲವಾರು ನಿಮಗೆ ಖರ್ಚು ಇಲ್ದಂಗೆ ಸಣ್ಣ ಪುಟ್ಟ ಪರಿಹಾರನ ನಾನು ಹೇಳ್ತಾ ಬರ್ತೀನಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.